ನೀವೇನಾದ್ರೂ ಸ್ಟಬನ್ ಫ್ಯಾಟ್ ಇಂದ ಬಳಲ್ತಾ ಇದ್ದೀರಾ? ಎಷ್ಟೇ ಪ್ರಯತ್ನ ಪಟ್ರೂ ಕೂಡ ವೇಟ್ ಕಡಿಮೆ ಆಗ್ತಾ ಇಲ್ಲ. ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡ್ತಾ ಇದ್ದೀರಾ, ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ, ಎಲ್ಲ ತರಹದ ಪ್ರಯತ್ನಗಳಾದ್ರೂ ಕೂಡ ವೇಟ್ ಅಲ್ಲಿ ಒಂಚೂರು ವ್ಯತ್ಯಾಸ ಆಗ್ತಾ ಇಲ್ವಾ? ಇದಕ್ಕೆ ಏನ್ ಕಾರಣ ಆಗಿರಬಹುದು? ಕಾರಣ ನಿಮಗೆ ಗೊತ್ತಿಲ್ಲದೆ ಇರೋದು ಕೂಡ ಆಗಿರಬಹುದಲ್ವಾ? ಸೊ ಅದೇ ಇನ್ಫ್ಲಮೇಷನ್. ಇವತ್ತಿನ ದಿನ ನಾವು ಇನ್ಫ್ಲಮೇಷನ್ ಅಂದ್ರೆ ಏನು, ಇದು ಹೇಗೆ ನಮ್ಮ ದೇಹದ ತೂಕಕ್ಕೆ ಇಂಡೈರೆಕ್ಟ್ ಆಗಿ ಕಾರಣ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪೂಜಾ ಗಣೇಶ್, ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಅಂಡ್ ಫೌಂಡರ್ ಆಫ್ ಫಿಟ್ ಕರ್ನಾಟಕ ಮಿಷನ್. ನೀವೇನಾದ್ರೂ ಚಾನೆಲ್ ಮೇಲೆ ಹೊಸಬ್ರಿದ್ದೀರಾ ಅಂದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಒತ್ತೋದನ್ನ ಮರಿಬೇಡಿ. ಇನ್ಫ್ಲಮೇಷನ್ ಅಂದ್ರೆ ನೀವೇನ್ ಅನ್ಕೊಂಡಿದ್ದೀರಾ? ನಿಮ್ಮ ಮನಸ್ಸಲ್ಲಿ ಮೊದಲು ಬರುವಂತಹ ಭಾವನೆ ಏನು? ಇನ್ಫ್ಲಮೇಷನ್ ಅಂದ್ರೆ ಕೆಟ್ಟದ್ದು ಅಲ್ವಾ? ಆದ್ರೆ ಯಾವಾಗ್ಲೂ ಇದೇ ಸತ್ಯ ಆಗಿರಲ್ವಲ್ಲ. ಇನ್ಫ್ಲಮೇಷನ್ ದೇಹದ ಒಂದು ನ್ಯಾಚುರಲ್ ಪ್ರೊಸೆಸ್. ದೇಹದಲ್ಲಿ ಏನಾದ್ರೂ ಇಂಜುರಿ ಆದ್ರೆ ಅಥವಾ ಗಾಯ ಆದ್ರೆ ಅದನ್ನ ಹೀಲ್ ಮಾಡುವಂತಹ ಪ್ರೊಸೆಸ್ ಆಗಿದೆ. ಈ ಇನ್ಫ್ಲಮೇಷನ್ ಅನ್ನೋದು ದೇಹದಲ್ಲಿ ಅವಶ್ಯಕತೆಗಿಂತ ಹೆಚ್ಚಾಗಿ ಡೆವಲಪ್ ಆದಾಗ ಅದು ಕ್ರೋನಿಕ್ ಇನ್ಫ್ಲಮೇಷನ್ ಅಂತ ಹೇಳಲಾಗುತ್ತೆ. ಈ ಕ್ರೋನಿಕ್ ಇನ್ಫ್ಲಮೇಷನ್ ಅನ್ನೋದು ನೇರವಾಗಿ ನಿಮ್ಮ ದೇಹದ ತೂಕದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಬನ್ನಿ ಇನ್ಫ್ಲಮೇಷನ್ ಬಗ್ಗೆ ಇನ್ನಷ್ಟು ಹೆಚ್ಚಾಗಿ ತಿಳಿಯೋಣ. ಇನ್ಫ್ಲಮೇಷನ್ ಅಲ್ಲಿ ಎರಡು ತರಹ ಇರುತ್ತೆ. ಒಂದು ಅಕ್ಯೂಟ್ ಇನ್ಫ್ಲಮೇಷನ್, ಇನ್ನೊಂದು ಕ್ರೋನಿಕ್ ಇನ್ಫ್ಲಮೇಷನ್. ಅಕ್ಯೂಟ್ ಅಂದ್ರೆ ಹೆಸರಿನಲ್ಲಿದೆ. ಅಕ್ಯೂಟ್ ಅಂದ್ರೆ ಏನು? ತಾತ್ಕಾಲಿಕವಾಗಿ, ಟೆಂಪರರಿ ಅಂತ ನಾವು ಹೇಳ್ತೀವಿ. ಚಿಕ್ಕದಾಗಿ ದೇಹದಲ್ಲಿ ಏನಾದ್ರೂ ಗಾಯ ಆದ್ರೆ, ಸ್ವೆಲ್ಲಿಂಗ್ ಆದ್ರೆ, ಏನಾದ್ರೂ ರೆಡ್ನೆಸ್ ಆದ್ರೆ, ಈ ತರದ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಲ್ಲಿ ಅಕ್ಯೂಟ್ ಇನ್ಫ್ಲಮೇಷನ್ ನಮ್ಮ ದೇಹಕ್ಕೆ ಸಹಕಾರಿಯಾಗಿರುತ್ತೆ. ಕ್ರೋನಿಕ್ ಇನ್ಫ್ಲಮೇಷನ್ ಒಂದು ಲಾಂಗ್ ಟರ್ಮ್ ಇನ್ಫ್ಲಮೇಷನ್ ಆಗಿರುತ್ತೆ. ಅಂದ್ರೆ ಜಾಸ್ತಿ ದಿನ ದೇಹದಲ್ಲಿ ಇರುವಂತದ್ದು. ಇದು ಏನ್ ಮಾಡುತ್ತೆ? ನೇರವಾಗಿ ವೇಟ್ ಗೇನ್ಗೆ ಎಫೆಕ್ಟ್ ಅನ್ನ ಕೊಡುತ್ತೆ. ಇಲ್ಲಿವರೆಗೂ ಹೇಳಿದ ಅರ್ಥ ಆಯ್ತಲ್ವಾ? ಅಕ್ಯೂಟ್ ಇನ್ಫ್ಲಮೇಷನ್ ಅಂದ್ರೆ ಒಂದು ತಾತ್ಕಾಲಿಕವಾದಂತಹ ಬೆನಿಫಿಷಿಯಲ್ ಆಗಿರುವಂತಹ ಇನ್ಫ್ಲಮೇಷನ್. ಕ್ರೋನಿಕ್ ಇನ್ಫ್ಲಮೇಷನ್ ಅನ್ನೋದು ತುಂಬಾ ದಿನಗಳವರೆಗೆ ನಮ್ಮ ದೇಹದಲ್ಲಿ ಇರುವಂತದ್ದು. ಮೇ ಬಿ ತಿಂಗಳು ತಗೋಬಹುದು, ವರ್ಷ ಕೂಡ ತೆಗೆದುಕೊಳ್ಬಹುದು. ಇದು ನೇರವಾಗಿ ಹೇಗೆ ನಮ್ಮ ವೇಟ್ ಗೇನ್ಗೆ ಸಂಬಂಧ ಆಗಿದೆ ಅಂತ ನಾವು ತಿಳಿಬೇಕು ಅಲ್ವಾ? ಸೊ ಈಗ ಕ್ರೋನಿಕ್ ಇನ್ಫ್ಲಮೇಷನ್ ತುಂಬಾ ದಿನಗಳವರೆಗೆ ನಿಮ್ಮ ದೇಹದಲ್ಲಿ ಇದ್ದಾಗ ನಿಮ್ಮ ದೇಹ ಯಾವಾಗ್ಲೂ ಕೂಡ ಇನ್ಫ್ಲಮೇಷನ್ ಅಲ್ಲೇ ಇದ್ದಾಗೆ ಇರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಯಾವ ಹಾರ್ಮೋನ್ ರಿಲೀಸ್ ಆಗುತ್ತೆ? ಸ್ಟ್ರೆಸ್ ಹಾರ್ಮೋನ್. ಸ್ಟ್ರೆಸ್ ಹಾರ್ಮೋನ್ ಯಾವುದು? ಕಾರ್ಟಿಸೋಲ್. ಈ ಕಾರ್ಟಿಸೋಲ್ ಹಾರ್ಮೋನ್ ದೇಹದಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಬಿಡುಗಡೆಯಾದಾಗ ನಮ್ಮ ದೇಹದಲ್ಲಿ ಫ್ಯಾಟ್ ಡಿಪಾಸಿಷನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಫ್ಯಾಟ್ ಸ್ಟೋರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಯಾಲರೀಸ್ ಬರ್ನಿಂಗ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಫ್ಯಾಟ್ ಸ್ಟೋರೇಜ್ ಜಾಸ್ತಿ ಆದಾಗ ಹೆಚ್ಚಾಗಿ ಅದು ಲೊಕೇಟ್ ಆಗುವಂಥದ್ದು ಬೆಲ್ಲಿ ಫ್ಯಾಟ್ ಅಲ್ಲಿ. ಸೊ ಯಾರಿಗೆ ತುಂಬಾ ಬೆಲ್ಲಿ ಫ್ಯಾಟ್ ಇರುತ್ತೆ, ಕೈ ಕಾಲ್ ಸಣ್ಣ, ಹೊಟ್ಟೆ ಡುಮ್ಮ ಅಂತ ನಾವೇನ್ ಹೇಳ್ತೀವಿ, ಅವರಿಗೆ ಹೆಚ್ಚಾಗಿ ಅವರ ದೇಹ ಇನ್ಫ್ಲಮೇಷನ್ ಅಲ್ಲಿ ಇರೋದನ್ನ ನಾವು ನೋಡಿದ್ದೇವೆ. ಸೊ ಗೊತ್ತಾಯ್ತಲ್ವಾ? ಕ್ರೋನಿಕ್ ಇನ್ಫ್ಲಮೇಷನ್ ಹೆಚ್ಚಾಗಿದ್ದಾಗ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲ್ ರಿಲೀಸ್ ಆಗುತ್ತೆ. ಇದು ಫ್ಯಾಟ್ ಡಿಪಾಸಿಷನ್ ಅನ್ನ ಮಾಡುತ್ತೆ. ಫ್ಯಾಟ್ ಡಿಪಾಸಿಷನ್ ಇಂದ ನಿಮ್ಮ ಬೆಲ್ಲಿ ಫ್ಯಾಟ್ ಏರಿಯಾ, ಟೋಟಲ್ ಬಾಡಿ ಫ್ಯಾಟ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಅಂಡ್ ಇದಿಷ್ಟೇ ಅಲ್ಲದೆ ಇದು ಇನ್ಸುಲಿನ್ ಸೆನ್ಸಿಟಿವಿಟಿನ ಡಿಸ್ಟರ್ಬ್ ಮಾಡುತ್ತೆ. ಇನ್ಸುಲಿನ್ ಸೆನ್ಸಿಟಿವಿಟಿನ ಡಿಸ್ಟರ್ಬ್ ಮಾಡಿದಾಗ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಏನಾಗುತ್ತೆ? ಸ್ಪೈಕ್ ಆಗ್ತಾ ಇರುತ್ತೆ. ಸೊ ಹೀಗೆ ಕ್ರೋನಿಕ್ ಇನ್ಫ್ಲಮೇಷನ್ ನೇರವಾಗಿ ನಿಮ್ಮ ವೇಟ್ ಗೇನ್ ಅನ್ನ ಲೀಡ್ ಮಾಡುತ್ತೆ. ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ, ಫ್ಯಾಟ್ ಡಿಪಾಸಿಷನ್ ಜಾಸ್ತಿ ಇದ್ದಾಗ ನೀವು ಎಷ್ಟೇ ಚೆನ್ನಾಗಿ ಡಯಟ್ ಮಾಡಿದ್ರು, ಎಕ್ಸರ್ಸೈಸ್ ಮಾಡಿದ್ರು ಕೂಡ ಅದು ದೇಹಕ್ಕೆ ತಾಗೋದಿಲ್ಲ. ಹೀಗಾಗಿ ನಿಮ್ಮ ಮೊದಲನೇ ಸ್ಟೆಪ್ ಏನಾಗಿರ್ಬೇಕು ಅಂತ ಅಂದ್ರೆ, ನಾಟ್ ಫೋಕಸಿಂಗ್ ಆನ್ ಕ್ಯಾಲರೀಸ್, ನಾಟ್ ಫೋಕಸಿಂಗ್ ಆನ್ ಸ್ಟ್ರಿಕ್ಟ್ ಡಯಟ್, ಜಸ್ಟ್ ಫೋಕಸ್ ಆನ್ ಯುವರ್ ಪರ್ಫೆಕ್ಟ್ ಇನ್ಫ್ಲಮೇಟರಿ ಡಯಟ್. ಇದರ ಅರ್ಥ ಏನಂದ್ರೆ ಕ್ಯಾಲರೀಸ್ ಮೇಲೆ ಹಾಗೆಯೇ ಅತಿಯಾಗಿ ಎಕ್ಸರ್ಸೈಸ್ ಮಾಡೋದ್ರ ಕಡೆ ಗಮನ ಕೊಡೋದು ಬಿಟ್ಟು, ನಿಮ್ಮ ದೇಹದಲ್ಲಿ ಏನು ಸಮಸ್ಯೆ ಆಗಿದೆ, ಅದು ಇನ್ಫ್ಲಮೇಷನ್ ಏನಿದೆ ಅದನ್ನ ಕಡಿಮೆ ಮಾಡೋದ್ರ ಪ್ರತಿ ಆಹಾರದ ಸೇವನೆಯನ್ನ ಮಾಡೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ತಿಳಿಯೋಣ ಇನ್ಫ್ಲಮೇಷನ್ಗೆ ಕಾರಣ ಏನು ಅಂದ್ರೆ ಕಾಸಸ್. ಇನ್ಫ್ಲಮೇಷನ್ಗೆ ಕಾರಣ ಗೊತ್ತಾದ್ರೇನೆ ನಿಮ್ಗೆ ಸೊಲ್ಯೂಷನ್ ಸಿಗುವಂತ ಸಾಧ್ಯತೆ ಇರುತ್ತೆ. ಇನ್ಫ್ಲಮೇಷನ್ ದೇಹದಲ್ಲಿ ಹೆಚ್ಚಾಗೋದಕ್ಕೆ ಕಾರಣ 4ರಿಂದ 5 ಆಗಿರ್ಬೋದು ಅಥವಾ ಹೆಚ್ಚಾಗೂ ಇರ್ಬೋದು. ಆದ್ರೆ ಮೇಜರ್ ಆಗಿ ನಾವು ಫೋಕಸ್ ಮಾಡುವಂಥದ್ದು 5 ಫ್ಯಾಕ್ಟರ್ಗಳ ಮೇಲೆ. ಮೊದಲೇದು ನಿಮ್ಮ ಆಹಾರ ಪದ್ಧತಿ. ನಿಮ್ಮ ಆಹಾರ ಪದ್ಧತಿ ಸರಿಯಾಗಿ ಇಲ್ಲದೆ ಇದ್ದಾಗ ನಿಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಆಗೋದು ಖಚಿತ. ಯಾಕಂದ್ರೆ ಇನ್ ಕೇಸ್ ನೀವೇನಾದ್ರೂ ತುಂಬಾ ಕರೆದಂತ ಆಹಾರಗಳು ಅಥವಾ ತುಂಬಾನೇ ಬೇಕಾಗಿರುವಂತಹ ಬೇಕರಿ ಐಟಮ್ಸ್ಗಳು, ಅತಿಯಾಗಿ ಪ್ರೊಸೆಸ್ ಆಗಿರುವಂತಹ ಆಹಾರ, ನ್ಯೂಟ್ರಿಷನ್ ಕಡಿಮೆ ಇರುವಂತಹ ಆಹಾರವನ್ನ ಸೇವಿಸಿದಾಗ ಇನ್ಫ್ಲಮೇಷನ್ ಆಗುವಂತ ಸಾಧ್ಯತೆ ಇದೆ. ಎರಡನೇದು ಅತಿಯಾದ ಒತ್ತಡ. ನಾನು ಆಗ್ಲೇ ಏನ್ ಹೇಳಿದೆ, ದೇಹದಲ್ಲಿ ಕ್ರೋನಿಕ್ ಇನ್ಫ್ಲಮೇಷನ್ ಆದಾಗ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ದಟ್ ಇಸ್ ಕಾರ್ಟಿಸೋಲ್ ಅಂತ. ಅದು ತಾನಾಗಿ ಆಗೋದು. ಆದ್ರೆ ನೀವೇನಾದ್ರೂ ಹೆಚ್ಚಾಗಿ ಸ್ಟ್ರೆಸ್ ನ ತಗೋತಾ ಇದ್ರಂದ್ರೆ ಡಬಲ್ ಡೋಸ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ?
ಇನ್ನೂ ಹೆಚ್ಚಾಗಿ ಫ್ಯಾಟ್ ಡಿಪಾಸಿಷನ್ ನಿಮ್ಮ ದೇಹದಲ್ಲಿ ಸ್ಟಾರ್ಟ್ ಆಗುತ್ತೆ. ಮೂರನೇದು ನಿದ್ದೆ. ನಿದ್ದೆ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ರಾದರ್ ದನ್ ಕ್ವಾಂಟಿಟಿ. ನೀವು ಎಷ್ಟು ಗಂಟೆ ಮಲಗ್ತೀರಾ ಅದು ಇಂಪಾರ್ಟೆಂಟ್ ಆಗಲ್ಲ, ಎಷ್ಟು ಚೆನ್ನಾಗಿ ಮಲಗ್ತಾ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿದ್ದೆ ಇಲ್ಲಿ ತುಂಬಾ ಮುಖ್ಯವಾದ ಫ್ಯಾಕ್ಟರ್. ಜೊತೆಗೇನೆ ನಿಮ್ಮ ಗಟ್ ಹೆಲ್ತ್, ಅಂದ್ರೆ ನಿಮಗೇನಾದ್ರೂ ಹೊಟ್ಟೆಗೆ ಸಂಬಂಧಿಸಿದಂತ ಸಮಸ್ಯೆಗಳಿದಾವೆ, ನಿಮ್ಮ ಮೋಷನ್ ಸರಿಯಾಗಿ ಆಗ್ತಾ ಇಲ್ಲ, ಗ್ಯಾಸ್ಟ್ರಿಕ್ ಇಶ್ಯೂಸ್ ಇದೆ, ಸೊ ಹೊಟ್ಟೆ ಸರಿ ಇದೆ ಅಂತ ನಿಮಗೆ ಕಾನ್ಫಿಡೆಂಟ್ ಇಲ್ಲ ಅಂದ್ರೆ, ಗಟ್ ಹೆಲ್ತ್ ಇಶ್ಯೂಸ್ ಇದೆ ಅಂದ್ರೆ ಇದಕ್ಕೂ ಕೂಡ ಇನ್ಫ್ಲಮೇಷನ್ ಕಾರಣ ಆಗಿರುತ್ತೆ. ಇನ್ನು ಕೊನೆಯ ಕಾರಣ ವ್ಯಾಯಾಮ. ಅತಿಯಾಗಿ ವ್ಯಾಯಾಮ ಮಾಡೋದು ಒಂದ್ ಕಡೆ ಆದ್ರೆ ವ್ಯಾಯಾಮ ಮಾಡದೇ ಇರೋದು ಮತ್ತೊಂದ್ ಕಡೆ. ತೀರಾನೇ ಸೆಡೆಂಟರಿ ಲೈಫ್ ಸ್ಟೈಲ್ ಯಾರು ಲೀಡ್ ಮಾಡ್ತಾ ಇರ್ತಾರೆ, ಯಾವಾಗ್ಲೂ ಕೂತ್ಕೊಂಡು ಇಲ್ಲ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ದೇಹಕ್ಕೆ ಯಾವುದೇ ರೀತಿ ವ್ಯಾಯಾಮವನ್ನ ಕೊಡ್ತಾ ಇರೋದಿಲ್ಲ, ಅವರಲ್ಲೂ ಕೂಡ ಇನ್ಫ್ಲಮೇಷನ್ ಡೆವಲಪ್ ಆಗುವಂತ ಸಾಧ್ಯತೆ ಇರುತ್ತೆ. ಟಾಕ್ಸಿನ್ಸ್ ಹೊರಗಡೆ ಹೋಗ್ತಾ ಇರಲ್ಲ ಸರಿಯಾಗಿ. ಸೊ ವ್ಯಾಯಾಮ ಕೂಡ ಒಂದು ಮುಖ್ಯವಾದ ಫ್ಯಾಕ್ಟರ್ ಇಲ್ಲಾಗಿರುತ್ತೆ. ಕಾರಣಗಳ ನಂತರ ನಾವು ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡಲೇಬೇಕು. ಇನ್ಫ್ಲಮೇಷನ್ ಅನ್ನೋದು ಭಯ ಪಡುವಂತಹ ವಿಷಯವೇನಲ್ಲ, ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಆಕ್ಷನ್ ತಗೊಳ್ಳದೆ ಇದ್ದಾಗ ಅದು ವೇಟ್ ಗೇನ್ಗೆ ಲೀಡ್ ಮಾಡುತ್ತೆ ಅಂತ ಹೇಳಿದೆ. ಸೊ ಈಗ ಇನ್ಫ್ಲಮೇಷನ್ ನ ರೆಡ್ಯೂಸ್ ಮಾಡೋದಕ್ಕೆ ನಾವ್ ಏನೆಲ್ಲ ಚಟುವಟಿಕೆಗಳನ್ನ ಕಾರ್ಯಗತದಲ್ಲಿ ತಗೊಂಡ್ ಬರ್ಬೇಕು ಅಂತ ಫೋಕಸ್ ಮಾಡ್ಬೇಕು. ಮೊದಲನೇದಾಗಿ ಆಹಾರ ಪದ್ಧತಿ. ಆಹಾರ ಪದ್ಧತಿ ಅಂತ ಬಂದಾಗ ಹೆಚ್ಚಾಗಿ ನನ್ನ ಕ್ಲೈಂಟ್ಸ್ಗಳು ಮಾಡುವಂತಹ ಮಿಸ್ಟೇಕ್ಸ್ ಗಳೇನಂದ್ರೆ, ದೇಹದಲ್ಲಿ ಇನ್ಫ್ಲಮೇಷನ್ ಇದ್ದಾಗ ಕೇವಲ ವೇಟ್ ಲಾಸ್ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ. ಸೊ ಆ ತಪ್ಪನ ಯಾವತ್ತು ಮಾಡಕ್ ಹೋಗ್ಬೇಡಿ. ಕ್ವಾಲಿಫೈಡ್ ಡೈಟಿಷಿಯನ್ ಹತ್ರ ಡಯಟ್ ಪ್ಲಾನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮೊದಲೇದು. ಎರಡನೇದು ಏನಂದ್ರೆ, ದೇಹಕ್ಕೆ ಏನ್ ಸಮಸ್ಯೆ ಆಗಿದೆ ಅದ್ರ ಮೇಲೆ ಫಸ್ಟ್ ವರ್ಕ್ ಮಾಡೋದು ಯಾವಾಗ್ಲೂ ಕೂಡ ಸೂಕ್ತ. ಈಗ ನಿಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಆಗಿದೆ ಅನ್ನೋದಾದ್ರೆ ಮೊದಲು ಇನ್ಫ್ಲಮೇಷನ್ಗೆ ಸಂಬಂಧಪಟ್ಟಂತಹ ಆಹಾರ ಪದ್ಧತಿನ ಫಾಲೋ ಮಾಡಬೇಕು. ಸೊ ಈ ಆಹಾರ ಪದ್ಧತಿಯಲ್ಲಿ ಹೆಚ್ಚಾಗಿ ಯಾವ ಆಹಾರಗಳನ್ನ ಇನ್ಕ್ಲೂಡ್ ಮಾಡ್ಕೋಬೇಕು? ಆಂಟಿ ಇನ್ಫ್ಲಮೇಟರಿ ಫುಡ್ಸ್. ಯಾವ ಆಹಾರಗಳಲ್ಲಿ ಆಂಟಿ ಇನ್ಫ್ಲಮೇಟರಿ ಕಂಪೌಂಡ್ ಇರುತ್ತೆ ಅಂತ ನೋಡೋದಾದ್ರೆ ಸರಳವಾಗಿ ಹೇಳ್ತೀನಿ, ತುಂಬಾ ಕನ್ಫ್ಯೂಸ್ ಕೂಡ ಮಾಡ್ಕೊಳಕ್ ಹೋಗಬೇಡಿ. ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಹಾಗೇನೆ ಆಂಟಿ ಇನ್ಫ್ಲಮೇಟರಿ ಕಂಪೌಂಡ್ ಕೂಡ ಇರುತ್ತೆ. ಸೊ ಪೂರ್ತಿ ದಿನದ 3 ಆಹಾರಗಳಲ್ಲಿ 2 ಆಹಾರದಲ್ಲಿ ಕಂಪಲ್ಸರಿ ನೀವು ವೆಜಿಟೇಬಲ್ ಅನ್ನ ಅಂದ್ರೆ ತರಕಾರಿನ ಕನ್ಸ್ಯೂಮ್ ಮಾಡಿ. ನೀವು ಅದನ್ನ ಸ್ಟೀಮ್ ಮಾಡ್ಕೊಂಡು ತಿಂತಿರೋ, ಪಲ್ಯದ ರೂಪದಲ್ಲಿ ತಿಂತಿರೋ, ದಟ್ ಡಸಂಟ್ ಮ್ಯಾಟರ್, ಬಟ್ 2 ಸರ್ವಿಂಗ್ ಅಲ್ಲಿ ವೆಜಿಟೇಬಲ್ಸ್ ಇರಲೇಬೇಕು. ಇದು ಮೊದಲೇದು. ಇನ್ನು ಫ್ರೂಟ್ಸ್ ಅಂತ ಬಂದಾಗ 1-2 ಫ್ರೂಟ್ಸ್ ಅನ್ನ ಕನ್ಸ್ಯೂಮ್ ಮಾಡಿ, ಯಾವುದೇ ಆಗಿರ್ಲಿ ರೀಸನೇಬಲ್ ಆಗಿರ್ಬೇಕು, ಹಾಗೇನೆ ಸೀಸನ್ ಅಲ್ಲಿ ಇರುವಂತಹ ಒಂದು ಫ್ರೂಟ್ ಅಥವಾ 2 ಫ್ರೂಟ್ ಅನ್ನ ನೀವು ಕನ್ಸ್ಯೂಮ್ ಮಾಡಬೇಕು. ಇನ್ನು ನೆಕ್ಸ್ಟ್ ವ್ಯಾಯಾಮ. ವ್ಯಾಯಾಮ ದಿನಕ್ಕೆ 15 ನಿಮಿಷದಿಂದ ನೀವು ಪ್ರಾರಂಭ ಮಾಡಬೇಕು, ಕನಿಷ್ಠ 30 ನಿಮಿಷ ಪ್ರತಿನಿತ್ಯ ಮಾಡಲೇಬೇಕು. ವ್ಯಾಯಾಮ ಅಂತ ಬಂದಾಗ ಜಿಮ್ಮಿಗೆ ಹೋಗ್ಬೇಕು ಅನ್ನೋದು ಏನು ಇರೋದಿಲ್ಲ ರೂಲ್ಸ್. ಏನೂ ಮಾಡದೇ ಇದ್ದಾಗ ಪ್ರಾರಂಭದಲ್ಲಿ ಮನೆಯಿಂದ ಫಿಸಿಕಲ್ ಆಕ್ಟಿವಿಟಿನ ಸ್ಟಾರ್ಟ್ ಮಾಡೋದು, ವಾಕಿಂಗ್ ಮಾಡೋದು, ಸ್ಲೈಟ್ ವೇ ಸ್ವಲ್ಪ ಸ್ವಿಮ್ಮಿಂಗ್ ಮಾಡುವಂಥದ್ದು, ಜಾಗಿಂಗ್ ಮಾಡುವಂಥದ್ದು, ರನ್ನಿಂಗ್ ಮಾಡುವಂಥದ್ದು, ಯಾವ್ದಾದ್ರು ನಿಮಗೆ ಇಷ್ಟವಾಗುವಂತಹ ಒಂದು ದೈಹಿಕ ಚಟುವಟಿಕೆಯಲ್ಲಿ ತೊಡಗುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮೂರನೇದು ಸ್ಲೀಪ್. ನಿದ್ದೆ ಅಂತ ಬಂದಾಗ ಕನಿಷ್ಠ 7 ಗಂಟೆ ನಿದ್ದೆ ಇರಲೇಬೇಕು. 8 ಗಂಟೆ ಅಂತ ನಾವು ಹೇಳ್ತೀವಿ, ಆದ್ರೆ 8 ಗಂಟೆ ಈಗಿನ ಒಂದು ಸಂದರ್ಭದಲ್ಲಿ ಯಾರು ಕೂಡ ಮಾಡ್ತಾ ಇಲ್ಲ. ಬೇಗ ಮಲಗಬೇಕು, ಬೇಗ ಏಳ್ಬೇಕು, ಇದು ರೂಲ್ಸ್ ಇದೆ. ಬಟ್ ಯಾರು ಕೂಡ ಈಗ ಒಂದು ಲೈಫ್ ಸ್ಟೈಲ್ ಏನ್ ಲೀಡ್ ಮಾಡ್ತಾ ಇದೀವಿ ಅದರಿಂದ ಪಾಸಿಬಲ್ ಆಗ್ತಾ ಇಲ್ಲ. ಆದ್ರೆ ಕನಿಷ್ಠ 7 ಗಂಟೆ ನಿದ್ದೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಇನ್ನು 4ನೇದು ಬಂದ್ಬಿಟ್ಟು ಗಟ್ ಹೆಲ್ತ್. ನಿಮ್ಮ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆ ಏನಾದ್ರೂ ಇದ್ರೆ ಮೊದಲು ಅದ್ರ ಪ್ರತಿ ಆಕ್ಷನ್ ಅನ್ನ ತಗೊಳ್ಳಿ. ಫಿಸಿಷಿಯನ್ ನ ಕನ್ಸಲ್ಟ್ ಮಾಡಿ, ಡೈಟಿಷಿಯನ್ ನ ಕನ್ಸಲ್ಟ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಸೊಲ್ಯೂಷನ್. ಇನ್ನು ಗಟ್ ಹೆಲ್ತ್ ಸಮಸ್ಯೆ, ನಿಮ್ಮ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆ ಏನಾದ್ರೂ ಇದೆ ಅಂದ್ರೆ ಅದಕ್ಕೆ ನೀವು ಆಹಾರಗಳನ್ನ ಆಡ್ ಆನ್ ಮಾಡ್ಕೋಬೇಕಾದ್ರೆ ಫೈಬರ್ ರಿಚ್ ಇರುವಂತಹ ಆಹಾರ, ಹಾಗೇನೆ ಪ್ರೋಬಯೋಟಿಕ್ ಇರುವಂತಹ ಅಂಶ ಇರುವಂತಹ ಆಹಾರಗಳನ್ನ ಸೇವನೆ ಮಾಡಬೇಕು. ಪ್ರೋಬಯೋಟಿಕ್ ಯಾವ್ದ್ರಲ್ಲಿ ಇರುತ್ತೆ? ಫರ್ಮೆಂಟೆಡ್ ಆಹಾರಗಳಲ್ಲಿ, ಇಡ್ಲಿ, ದೋಸೆ ಈ ತರದ ಆಹಾರಗಳಲ್ಲಿ ಇರುತ್ತೆ. ಹಾಗೇನೆ ಮೊಸರು, ಮಜ್ಜಿಗೆ ಈ ತರದ ಆಹಾರಗಳನ್ನ ನಿಮ್ಮ ಡಯಟರಿಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೇನೆ ಫೈಬರ್ ಅಂತ ಬಂದಾಗ ತರಕಾರಿ, ಯಾವುದೇ ಒಂದು ತರಕಾರಿ, ಯಾವಾಗ್ಲೂ ಕೂಡ ಹಸಿ ತರಕಾರಿನೇ ತಿನ್ಬೇಕು ಅಂತ ಏನಿಲ್ಲ, ನೀವು ಕುಕ್ ಮಾಡಿ ಕೂಡ ತಿನ್ಬಹುದು. ಸೊ ಅದಕ್ಕೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಮೇಲೆ ನೀವು ಹೆಚ್ಚಾಗಿ ಫೋಕಸ್ ಮಾಡಿದಾಗ ಪ್ರಿಬಯೋಟಿಕ್ ಹಾಗೇನೆ ಆಂಟಿ ಇನ್ಫ್ಲಮೇಟರಿ ಫೈಬರ್ ಎಲ್ಲ ಕಂಪೌಂಡ್ ಕೂಡ ಅದರಲ್ಲಿ ಇರೋದ್ರಿಂದ ಇನ್ಫ್ಲಮೇಷನ್ ತುಂಬಾ ಸರಳವಾಗಿ ದೇಹದಿಂದ ಹೊರಗಡೆ ಹೋಗುತ್ತೆ. ಕೊನೆಯ ಮುಖ್ಯ ಅಂಶ ಒತ್ತಡ. ಒತ್ತಡ ಅಂದ್ರೆ ಕಾರ್ಟಿಸೋಲ್ ಹಾರ್ಮೋನ್, ಇದನ್ನ ಯಾವಾಗ್ಲೂ ಕೂಡ ತಲೆಯಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಈಗ ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ನೀವು ಏನ್ ಮಾಡ್ತೀರಾ? ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಅನ್ನ ಮಾಡೋದು, ಯೋಗಾಭ್ಯಾಸ ಮಾಡೋದು, ಹಾಗೇನೆ ನಿಮ್ಗೆ ಇಷ್ಟವಾದಂತಹ ಕಾರ್ಯಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿದಾಗ ನಿಮ್ಮ ಮೈಂಡ್ ಬ್ಯುಸಿ ಆಗುತ್ತೆ, ಒತ್ತಡ ಸ್ವಲ್ಪ ತಾನೇ ಕಡಿಮೆ ಆಗುತ್ತೆ. ಓಕೆ, ಸೊ ಈ 5 ಚೇಂಜಸ್ ಅನ್ನ ನಿಮ್ಮ ಒಂದು ರುಟೀನ್ ಅಲ್ಲಿ ನೀವು ಮಾಡ್ಕೊಂಡಾಗ ಇನ್ಫ್ಲಮೇಷನ್ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಹಾಗೇನೆ 1 ದಿನದಲ್ಲಿ 2 ದಿನದಲ್ಲಿ ಇದು ಕಂಡು ಬರೋದಿಲ್ಲ. ಕನಿಷ್ಠ ಏನಿಲ್ಲ ಅಂದ್ರೂ 2 ರಿಂದ 3 ತಿಂಗಳು ನಿಮ್ಮ
ಡೈಲಿ ಚಟುವಟಿಕೆಗಳಲ್ಲಿ ನಾನು ಇಲ್ಲಿವರೆಗೂ ಹೇಳಿರುವಂತಹ ಪಾಯಿಂಟ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ನಿಮ್ಗೆ ರಿಸಲ್ಟ್ ಬರುವಂತದ್ದಿದೆ. ಗೊತ್ತಾಯ್ತಲ್ಲ ವೀಕ್ಷಕರೇ, ಹೇಗೆ ಇನ್ಫ್ಲಮೇಷನ್ ಅನ್ನೋದು ನಮ್ಮ ದೇಹದ ತೂಕಕ್ಕೆ ನೇರವಾಗಿ ಇಂಪ್ಯಾಕ್ಟ್ ಆಗಿದೆ ಅಂತ. ಇನ್ಫ್ಲಮೇಷನ್ ಇದ್ದಲ್ಲಿ ದೇಹದ ತೂಕ ಕಡಿಮೆ ಆಗೋದಿಲ್ಲ ಅನ್ನುವಂತಹ ಹೊಸ ವಿಷಯ ನಿಮ್ಗೆ ಗೊತ್ತಾಯ್ತಲ್ವಾ? ಆಸ್ ಎ ಡೈಟಿಷಿಯನ್ ನಾನು ಕಸ್ಟಮೈಸ್ ಡಯಟ್ ಪ್ಲಾನ್ ಮಾಡೋದ್ರಲ್ಲಿ ಸ್ಪೆಷಲೈಸ್ಡ್ ಆಗಿದ್ದೇನೆ. ನೀವೇನಾದ್ರೂ ಈ ಇನ್ಫ್ಲಮೇಷನ್ ಇಂದ ಹೊರಗಡೆ ಬರಬೇಕು, ಸೂಕ್ತವಾದ ಒಂದು ವೇಟ್ ಅನ್ನ ಆಪ್ಟಿಮಲ್ ವೇಟ್ ಅನ್ನ ರೀಚ್ ಆಗಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೇವೆ. ನೀವು ಯಾವಾಗ ಬೇಕಾದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇವತ್ತಿನ ಈ ವಿಷಯ ನಿಮಗೆ ಏನಾದ್ರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಯಾರು ತೂಕ ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ಒದ್ದಾಡ್ತಾ ಇದ್ದಾರೆ ಅವರಿಗೆ ಈ ವಿಷಯವನ್ನ ತಲುಪಿಸೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.